ಎರಡನೇ ಸರ್ ಇನ್ನೊಂದು ಮೇಜರ್ ಜಗಳ ಆಗಿದೆ ಈ ಟ್ರಾನ್ಸ್ಫರ್ಗಳ ಸಂಬಂಧ. ಯಾರು CM ಅವರ ಸೆಕ್ರೆಟರಿ ಇದ್ದಾರಲ್ಲ ಚೋಳನ್, ರಾಜೇಂದ್ರ ಚೋಳನ್ ಅವ್ರನ್ನ KPCಗೆ MD ಆಗಿ ನೇಮಕ ಮಾಡಿದ್ದಾರೆ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಮಾಡಿದ್ದಾರೆ. ಇದು ಜಾರ್ಜ್ ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ ಅನ್ನೋ ಸುದ್ದಿನ ಡಿಸ್ಕಷನ್ ಆಗ್ತಾ ಇತ್ತು. ನನ್ನ ಈಗ ಅದು KPCನಲ್ಲಿ ತುಂಬ ಕಲ್ಲಿದ್ದಲು ಪರ್ಚೇಸ್ ಇರ್ಬೋದು, ಈ ವಿಂಡ್ ಎನರ್ಜಿ ಇರ್ಬೋದು, ಸುಮಾರು ಬಹುಶಃ ಸೋಲಾರು ಅದರಲ್ಲೇ ಸೋಲಾರ್ ಅದರಲ್ಲಿ ಬರಲ್ಲ, ಕೇರಳಲ್ಲಿ ಬರ್ತದೆ, ಸುಮಾರು ಪ್ರಾಜೆಕ್ಟ್ಗಳು ಇರ್ತಂಥ ಜಾಗ ಅದು. ಅದು KPCಗೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರೋದ್ರಿಂದ ಸಹಜವಾಗಿ ಅವರ PS ಆ MD ಜಾಗಕ್ಕೆ ಹಾಕ್ಕೊಂಡ್ರೆ ಆ ಕೆಲಸಗಳು ಸರಾಗ ಆಗುತ್ತೆ ಅಂತ ಮುಖ್ಯಮಂತ್ರಿಗಳ ಒಂದು ಆಂಬೋಣ. ಆದರೆ ಮಿನಿಸ್ಟ್ರಿಗೆ ಮೇಜರ್ ಕೆಲಸಗಳಿರೋದೇ KPCನಲ್ಲಿ. ಅಲ್ಲಿ ನನಗೆ ಹೇಳ್ದಂಗೆ ನೀನು ನಿನ್ನ PS ಹಾಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ನಾನೇ ಯಾಕೆ ಆ ಖಾತೆಯಲ್ಲಿ ಇರಬೇಕು ಅಂತ ಇವತ್ತೇನೋ ಜೋರು ಜಗಳ ಆಗ್ತಿದೆಯಂತೆ. ಅಂದರೆ ಅವ್ರನ್ನ ತೆಗಿಬೇಕು, ರಾಜೇಂದ್ರ ಚೋಳನ್ ಅಲ್ಲಿ ತೆಗಿಬೇಕು, ನಮಗೆ ಬೇಕಾದವ್ರನ್ನ ಅಲ್ಲಿ ಹಾಕಬೇಕು ಅಂತ KPCನಲ್ಲಿ. ಈ ಬೆಳವಣಿಗೆ ಈ ಬಿಗ್ ಶಫಲ್ ಇದೆಯಲ್ಲ, ಇದರಿಂದಾಗಿ ಸರ್ಕಾರದ ಇಮೇಜ್ ಹೆಚ್ಚಾಗುತ್ತೆ ಜನಸಾಮಾನ್ಯರ ಒಂದು ದೃಷ್ಟಿಯಲ್ಲಿ ಅನ್ನುವಂಥ ಒಂದು ನಿರ್ಧಾರ ಕೂಡ ಇರಬಹುದಾ ಅಂತ ಒಂದು ಮುನ್ನೋಟ ಕೂಡ ಇರಬಹುದಾ ಅಂತ. 100% ಆಮೇಲೆ ಏನಾಗುತ್ತೆ ಸರ್, ಎಲ್ಲ ಸೀನಿಯರ್ ಮೋಸ್ಟ್ ಮಿನಿಸ್ಟರ್ ಇದ್ದಾರೆ, ಸೆಕ್ರೆಟರಿಗಳನ್ನ ಇಲಾಖಾ ಮುಖ್ಯಸ್ಥರು ಇದ್ದಾರಲ್ಲ, ಆ ಮುಖ್ಯಸ್ಥರ ಹುದ್ದೆ, ಕಾರ್ಯದರ್ಶಿ ಹುದ್ದೆ ಇದೆಯಲ್ಲ, ಮಿನಿಸ್ಟ್ರಿಗೆ ಒಂದು ಸಮಾನಾಂತರವಾದ ಹುದ್ದೆ, ಅದು ಪವರ್ಫುಲ್ ಹುದ್ದೆ ಅದು. ಈ MD ಪೋಸ್ಟ್ಗಳು ಮತ್ತು ಸೆಕ್ರೆಟರಿ ಪೋಸ್ಟ್ಗಳಿದೆಯಲ್ಲ, ಮಂತ್ರಿಗಳಿಗೆ ಸಮಾನಾಂತರವಾದ ಹುದ್ದೆಗಳು. ಎಷ್ಟೋ ಸರಿ ಮುಖ್ಯಮಂತ್ರಿಗಳೇನು ಮಾಡ್ತಾರೆ, ಅದು DPR ಅಂಡರ್ ಬರ್ತಾರೆ. DPRಗೆ ಮುಖ್ಯಮಂತ್ರಿನೇ ಸಚಿವರು ಅದಕ್ಕೆ. ಹಾಗಾಗಿ ಅವರು ತಮಗೆ ಬೇಕಾದ ಸೆಕ್ರೆಟರಿಗಳನ್ನ ಇಟ್ಕೊಂಡು ಮಿನಿಸ್ಟ್ರಿಗಳನ್ನ ಪರೋಕ್ಷವಾಗಿ ಕಂಟ್ರೋಲ್ ಮಾಡ್ತಾರೆ ಅಂತಕ್ಕಂಥ ಒಂದು ಚರ್ಚೆ ಆ ಕಾಲದಿಂದ ಇದೆ. ನಿಮ್ಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದರೆ ಸರ್, ಲಾಸ್ಟ್ ಟೈಮ್ ಕುಮಾರಸ್ವಾಮಿ ಅವ್ರ ಗೌರ್ಮೆಂಟ್ ಬಿದ್ದಿದ್ದೆ ಈ IAS ಅಧಿಕಾರಿಗಳ ಪೋಸ್ಟಿಂಗ್ನಿಂದ. KSDL ಅಂತ ಸೋಪ್ ಫ್ಯಾಕ್ಟ್ರಿ ಇದೆಯಲ್ಲ ಸರ್, ಮೊದಲೇ ಸರಿ ಇವರು BS ಪಾಟೀಲ್ ಇದ್ದಾರಲ್ಲ ಯಡಿಯೂರಪ್ಪ ಅವರಿಗೆ, ಕರೆಕ್ಟ್, BS ಪಾಟೀಲ್ ತೆಗಿಬೇಕಂತಾನೆ ಒಂದು ದೊಡ್ಡ ಚಳುವಳಿ ಆಯಿತು. ಇವರೆಲ್ಲ ರೆಡ್ಡಿಗಳು ಎಲ್ಲ ಮಾಡಿದ್ದು. ಹೌದು. ಅಂದ್ರೆ ಮಂತ್ರಿಗಳನ್ನ ಕಂಟ್ರೋಲ್ ಮಾಡೋದು ಸೆಕ್ರೆಟರಿಗಳ ಥ್ರೂ, ಮ್ಯಾನೇಜಿಂಗ್ ಡೈರೆಕ್ಟರ್ MDಗಳ ಥ್ರೂ, ನಿಗಮಗಳ MDಗಳ ಥ್ರೂ. ಸರ್ KSDನಲ್ಲಿ ರವಿಕುಮಾರ್ ಅಂತ ಒಬ್ಬರು IAS ಆಫೀಸರ್ನ ಹಾಕಿದ್ರು ಅವಾಗ ಕುಮಾರಸ್ವಾಮಿ ಟೈಮಲ್ಲಿ. ಅಲ್ಲಿ ಭೈರತಿ ಬಸವರಾಜು ಅದರ ಅಧ್ಯಕ್ಷರು. ಭೈರತಿ ಬಸವರಾಜು ಹೇಳಿದ್ದನ್ನು MD ಕೇಳಲ್ಲ. ಸೊ ಅಲ್ಲಿ ಭೈರತಿ ರೊಚ್ಚಿಗೆದ್ರು. ಎಗೈನ್ ರಾಕೇಶ್ ಸಿಂಗ್ ಅವ್ರನ್ನ BDAಗೆ ಹಾಕಿದರು. ಸೋಮಶೇಖರ್ ಅವರು BDA ಅಧ್ಯಕ್ಷರು. BDA ಅಧ್ಯಕ್ಷರು ಯಾವುದೇ ಕಳಿಸಿದ ಫೈಲ್ನ ರಾಕೇಶ್ ಸಿಂಗ್ ಅವ್ರು ಹೋಲ್ಡ್ ಮಾಡ್ಕೊಂಡು ಕೂತ್ಕೋತಾರೆ. ಹೀಗೆ ಭೈರತಿ ಮತ್ತು ಸೋಮಶೇಖರ್ ಅವರು ರೊಚ್ಚಿಗೆದ್ದು IAS ಆಫೀಸರ್ಗಳ ಈ ಆಡಳಿತದ ವಿರುದ್ಧ ರೊಚ್ಚಿಗೆದ್ದು ಕಡೆಗೆ ಸರ್ಕಾರ, ಕುಮಾರಸ್ವಾಮಿ ಅವರ ಸರ್ಕಾರ ಬೀಳ್ತು. ಅದೇ ಸನ್ನಿವೇಶ ಈಗ ಜಾರ್ಜ್ ಅವರು ಮತ್ತು DK ಅವ್ರ ಮಧ್ಯೆ ಈ ರಾಜೇಂದ್ರ ಚೋಳನ್ ವಿಚಾರದಲ್ಲಿ ಏನು ಫೈಟ್ ಶುರುವಾಗಿದೆ ಅಂತ ಗೊತ್ತಾಯ್ತಲ್ಲ, ಇದು ಇನ್ನೊಂದು ರೂಪ ಪಡ್ಕೊಳ್ಳೋಂಥ ಎಲ್ಲ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳಿದ್ರೆ, ಈಗ ಮುನಿಯಪ್ಪನವರು ಆ ಇಲಾಖೆ ಯಾವ ಸೆಕ್ರೆಟರಿ ಬೇಕು ಅನ್ನೋದು ಅವರು ಡಿಸೈಡ್ ಮಾಡೋಕ್ಕೆ ನೋಡ್ತಾರೆ, ಸಹಜ ಅದು. ಇನ್ನು ಸೀನಿಯರ್ PWD ಕಾರ್ಯದರ್ಶಿ ಯಾರಿರಬೇಕು ಅನ್ನೋದನ್ನು ಸತೀಶ್ ಜಾರಕಿಹೊಳಿ ಡಿಸೈಡ್ ಮಾಡ್ತಾರೆ. CM ಏನಾದ್ರು ಸೆಕ್ರೆಟರಿಗಳನ್ನ ತನ್ನೊಂದು ಸೆಕ್ರೆಟರಿಗಳನ್ನ ಇಟ್ಟು ಏನಾದ್ರು ಸ್ವಲ್ಪ ಆಡಳಿತದ ಮೇಲೆ ಕಂಟ್ರೋಲ್ ತಗೊಳಕ್ಕೆ ಹೊರಟ್ರೆ ಸಹಜವಾಗಿ ಇದು ಇನ್ನೊಂದು ರೂಪದಲ್ಲಿ ಇದು ಘರ್ಷಣೆ ಎದ್ದೇಳುತ್ತೆ. ಹಾಗಾಗಿ ಈ ಟ್ರಾನ್ಸ್ಫರ್ನ ಇಶ್ಯೂ ಇದೆಯಲ್ಲ, ಈಗ ಫಸ್ಟ್ ಅದೇ ಶುರುವಾಗೋದು. ಇದು ಕೂಡ ಇನ್ನೊಂದು ರೀತಿಯ CM ವರ್ಸಸ್ ಮಿನಿಸ್ಟರ್ಸ್, ಸೀನಿಯರ್ ಮಿನಿಸ್ಟರ್ಸ್ ಅನ್ನುವ ಒಂದು ತಿಕ್ಕಾಟಕ್ಕೆ ಕಾರಣ ಆಗ್ಬೋದಾದ ಎಲ್ಲ ಸಾಧ್ಯತೆಗಳಿದೆ. ಓಕೆ, ಎಸ್.